ಈ ಥರ ಪ್ರೆಸ್ ಮಾಡಿ ಕ್ಯಾಪ್ ರಿಮೂವ್ ಮಾಡ್ಕೋಬೇಕಾಗುತ್ತೆ. ಆನಂತರ ಇಲ್ಲಿ 2 ಸ್ಕ್ರೂ ಇರುತ್ತೆ, ಅದನ್ನು ಈ ಥರ ಓಪನ್ ಮಾಡಿಬಿಟ್ಟು ಹೋಲ್ ಮಾಡಿದ್ರೆ ಇದು ಆಚೆ ಬರುತ್ತೆ ಫುಲ್ ಸೆಟ್. ಆನಂತರ ಇಲ್ಲಿ ಒಂದ್ಸಲ ತೋರಿಸಿಲ್ಲ, ಇಲ್ಲಿ ಒಂದ್ಸಲ ತೋರಿಸಿ. ಇದು ರೆಡ್ ಕ್ಯಾಪ್ ಇದೆಯಲ್ವ, ಇದು ಲಾಕ್. ಇದನ್ನು ತಿರುಗಿಸಿ ಈ ಥರ, ಆಮೇಲೆ ಈ ಸೆಟ್ ಆಚೆ ಬರುತ್ತೆ ಈ ಥರ. ಆನಂತರ ಇದು ಫಿಲ್ ವಾಲ್, ಇದು ಫಿಲ್ ಆಗೋ ನೀರು ಫಿಲ್ ವಾಲ್ ಆಗೋದು, ಇದು ಫ್ಲಶ್ ವಾಲ್ ಇದು. ಓಕೆ, ಈಗ ನಾವು ನೀರು ಸ್ಟಾಪ್ ಮಾಡ್ಕೋಬೇಕು. ಇಲ್ಲಿ ವಾಲ್ ಒಂದಿರುತ್ತೆ, ಆ ನೀರು ಸ್ಟಾಪ್ ಆಗೋಗುತ್ತೆ. ಈಗ ನೀರು ಸ್ಟಾಪ್ ಆಯಿತು. ಏನಾಗುತ್ತೆ ಅಂತ ಹೇಳಿದ್ರೆ ಆ್ಯಕ್ಚುಲಿ ಫಿಲ್ ವಾಲಲ್ಲಿ ಡಸ್ಟ್ ಬ್ಲಾಕ್ ಆದರೆ ಅದರಲ್ಲಿ ವಾಲಲ್ಲಿ ನೀರು ಕ್ಲೋಸ್ ಆಗೋಲ್ಲ. ಸೊ ಆ ಟೈಮಲ್ಲಿ ಟ್ಯಾಂಕಿಂದ ನೀರು ಫಿಲ್ ಆಗಿ ಸೊ ಇಲ್ಲಿಂದ ಹೋಗಿ ಓವರ್ಫ್ಲೋ ಆಗ್ತಾ ಇರುತ್ತೆ. ಈ ಹೋಲಿಂದ ಹೋಗಿ ಓವರ್ಫ್ಲೋ ಆಗ್ತಾ ಇರುತ್ತೆ. ಸೊ ಅದು ಸ್ಟಾಪ್ ಆಗಬೇಕಂತ ಹೇಳಿದ್ರೆ ನಾವು ಇದನ್ನು ರೆಡಿ ಮಾಡಬೇಕಾಗುತ್ತೆ. ಸೊ ವಿಡಿಯೋ ಕಂಟಿನ್ಯೂ ಆಗುತ್ತೆ, ನೋಡ್ತೀವಿ. ಸೊ ಫಿಲ್ ವಾಲಲ್ಲಿ ನೀವು ನೋಡ್ತಾ ಇದ್ದೀರಾ, ಇದೆಲ್ಲ ಡಸ್ಟು. ಸೊ ಈ ಥರ ಡಸ್ಟ್ ನೀರಲ್ಲಿ ಬಂದೇ ಬರುತ್ತೆ. ಬಂದರೆ ಇಲ್ಲಿ ಏನಾಗುತ್ತೆ, ಸೈಫನಲ್ಲೆಲ್ಲ ಬ್ಲಾಕ್ ಆಗುತ್ತೆ. ಇದು ಈ ಥರ ಇದರಲ್ಲಿ ಫಿಲ್ಟರ್ ಇರುತ್ತೆ. ಇಲ್ಲಿ ನೀವು ಕಸನೂ ನೋಡಬಹುದು. ಇದು ದೊಡ್ಡ ಕಸ ಇದ್ದರೆ ಇದರಲ್ಲಿ ಫಿಲ್ಟರ್ ಆಗೋಗುತ್ತೆ. ಬಟ್ ಸ್ಮಾಲ್ ಡಸ್ಟ್ ಎಲ್ಲ ಏನಾಗುತ್ತೆ, ಬಂದು ಈ ವಾಷರಲ್ಲಿ ಸಿಕ್ಕಾಕೊಳ್ಳುತ್ತೆ. ಇದನ್ನು ಮತ್ತೆ ಕ್ಲಿಯರಾಗಿ ಓಪನ್ ಮಾಡಿ. ಇದೆಲ್ಲ ಓಪನ್ ಮಾಡಬೇಕು. ನೋಡ್ತಾ ಇದ್ದೀರಲ್ವ, ಡಸ್ಟ್ ಇದೆಲ್ಲ ಡಸ್ಟು. ಸೊ ಇದರಲ್ಲಿ ಒಂದು ಸಣ್ಣ ಓರಿಂಗ್ ಇರುತ್ತೆ, ಅದು ಜ್ಞಾಪಕ ಇಟ್ಕೊಳ್ಳಿ. ಅದನ್ನು ಸೈಡ್ಗೆ ಇಟ್ಕೊಳ್ಳೋಣ. ಈ ವಾಷರ್ ಓಪನ್ ಮಾಡಿಕೊಂಡು ಇದು ಕ್ಲೀನಾಗಿ ವಾಶ್ ಮಾಡಿ ಮತ್ತೆ ರೀಇನ್ಸ್ಟಾಲ್ ಮಾಡಬೇಕಾಗುತ್ತೆ. ಇವೆಲ್ಲ ಪಾರ್ಟ್ ಸಿಗ್ತಾವೆ ನಿಮ್ಮ ಕಡೆ? ಸಿಗುತ್ತೆ ಸರ್, ಬಟ್ ಇದು ಯೂಶಲಿ ಖರಾಬ್ ಆಗಲ್ಲ ಅಷ್ಟು. ಅದು ಓರಿಂಗು ಏನೂ ಆಗಲ್ಲ, ಅದು ಸಿಗುತ್ತೆ. ಬೈ ಮಿಸ್ಟೇಕ್ ಇವರು ರಿಪ್ಲೇಸ್ ಮಾಡೋದು? ಹಾಂ, ಸಿಗುತ್ತೆ. ಆ ಟೈಮಲ್ಲಿ ನಾನು ಮಾಡಿಸ್ಕೊಡ್ತೀನಿ, ಅದು ಕಳಿಸ್ಕೊಡ್ತೀನಿ, ಏನು ತೊಂದರೆ ಇಲ್ಲ. ಸೊ ಫಿಲ್ಲಿಂಗ್ ವಾಲಲ್ಲಿ ಇದೇ ಕೆಲಸ ಮಾಡುತ್ತೆ. ಈ ವಾಷರೇ ಫಿಲ್ ಮಾಡಿ ಮತ್ತು ಟೈಮಿಂಗೋಸ್ಕರ ಆಫ್ ಮಾಡುತ್ತೆ. ಈ ಫಿಲ್ ಆದಮೇಲೆ ಈ ಥರ ಪಂಪ್ ಮಾಡಿದರೆ ನೀರು ಮೇಲೆ ಬರಬೇಕಿದು. ಅಂದರೆ ಈಗ ಏನು ಬ್ಲಾಕೇಜ್ ಇಲ್ಲ ಅದರಲ್ಲಿ ಅಂತ ಅರ್ಥ. ಇದೆಲ್ಲ ಬರ್ತೈತೆ ರೀ ನಿಮ್ಮ ನಂಬರ್ಗೆ? ಕಲಿಬೇಕು ಅವರು. ಇಷ್ಟು ಒಳಗಿಂದ ಎಲ್ಲ ಮಾಡೇ ಇಲ್ಲ ಅವ್ರೆ. ಒಂದ್ಸಲ ನೋಡ್ಕೊಂಡ್ರೆ ಈ ವಾಷರ್ ಇಲ್ಲಿ ಆಗಬೇಕಾಗುತ್ತೆ. ಈ ಥರ ಇದು ಇಲ್ಲಿ ಹಾಕಿ ಈ ವಾಷರ್ ಇದರಲ್ಲಿ ಪಂಪ್ ಮಾಡಬೇಕಾಗುತ್ತೆ. ತುಂಬ ಸಣ್ಣ ವಾಷರ್, ಸ್ವಲ್ಪ ಇಕ್ಕಟ್ಟವಾಗುತ್ತೆ. ಈ ಥರ ಕುತ್ಕೊಳ್ತು ಅದರಲ್ಲಿ. ಮತ್ತು ಒಂದ್ಸಲ ಇದನ್ನು ಕೂಡ ಒಂದ್ಸಲ ವಾಶ್ ಮಾಡ್ಕೋಬೇಕು. ವಾಶ್ ಮಾಡಿಕೊಂಡು ಇದು ಗ್ರೂ ಇದೆಯಲ್ವಾ, ಅಲ್ಲಿ ವಾಷರ್ ಕೂರುತ್ತೆ. ಅದು ಪರ್ಫೆಕ್ಟಾಗಿ ಕೂರಿಸ್ಬಿಟ್ರೆ ಕುತ್ಕೊಳ್ಳುತ್ತೆ. ಅದು ಈ ಥರ ಪಂಪ್ ಆಗಿಬಿಡುತ್ತೆ. ಆಮೇಲೆ ಈ ಫಿಲ್ಟರ್ನ ಒಂದ್ಸಲ ಕ್ಲೀನಾಗಿ ವಾಶ್ ಮಾಡಿಕೊಂಡು ಇದರಲ್ಲಿರೋ ಕಸ ಎಲ್ಲ ತೆಗೆದುಬಿಡಬೇಕು. ನೀರು ಬಿಟ್ಟರೆ ಫ್ಲಶ್ ಆಗೋಗುತ್ತೆ, ಅದೇನು ತೊಂದರೆ ಇಲ್ಲ. ಸೊ ಈ ವಾಷರಲ್ಲೂ ಒಂಥರ ಗ್ರೂ ಇರುತ್ತೆ ಫ್ಲ್ಯಾಟು, ಅದು ಮೇಲೆ ಬರಬೇಕು. ಈ ಥರ ಕೆಳಗಡೆ ಫ್ಲ್ಯಾಟ್ ಇರುತ್ತೆ, ನೋಡಿದ್ರೆ ಗೊತ್ತಾಗುತ್ತೆ. ಆಮೇಲೆ ಜಸ್ಟ್ ಇದನ್ನು ಮತ್ತೆ ಇಲ್ಲಿ ಒಂದು ಗ್ರೂ ಇದೆ, ಅದರಲ್ಲಿ ಇದು ಈ ಥರ ಕೂತ್ಕೊಳ್ಳುತ್ತೆ. ಸೊ ಆಮೇಲೆ ಚಟ್ನಿ ಟೈಟ್ ಆಗಬೇಕು. ಆ ಗ್ರೂ ಅಲ್ಲಿ ಕೂತಿಲ್ಲ ಅಂದರೆ ಮತ್ತೆ ಲೀಕ್ ಆಗುತ್ತೆ. ಏರ್ ಪ್ರೆಷರ್ನಿಂದ ನಾವು ಇಲ್ಲೇ ಟೆಸ್ಟ್ ಮಾಡ್ಬೋದು. ಇದನ್ನು ಈಗ ಈ ಥರ ಇಲ್ಲೇ ಗೊತ್ತಾಗ್ಬಿಡುತ್ತೆ ಲೀಕೇಜ್ ಇದೆ ಇಲ್ಲ ಅಂಥೇಳಿ. ಈಗ ಮತ್ತೆ ಇದನ್ನು ಫಿಟ್ ಮಾಡಿಬಿಡೋದು ಅಷ್ಟೇ. ಕ್ಲೋಸ್ ಮಾಡಿ ಸರ್. ಈಗ